1980ರಲ್ಲಿ ಟಿವಿಎಸ್ ಕಂಪನಿಯು ಮೋಪೆಡ್ ಗಾಡಿ ಬಿಡುಗಡೆ ಮಾಡಿತು. ಟಿವಿಎಸ್ ಕಂಪನಿ ಬ್ರೇಕ್, ಎಕ್ಸಾಸ್ಟ್, ಕಂಪ್ರೆಸ್ ಮತ್ತು ಇತರೆ ಹಲವಾರು ಆಟೋಮೋಟಿವ್ ಭಾಗಗಳನ್ನು ತಯಾರಿಸಿತು. ಟಿವಿಎಸ್ ಕಂಪನಿ 1976ರಲ್ಲಿ ತಮಿಳುನಾಡು ರಾಜ್ಯದಲ್ಲಿ ಹೊಸೂರಿನಲ್ಲಿ ಒಂದು ಕಂಪನಿಯನ್ನು ಸ್ಥಾಪಿಸಿತು. ತದನಂತರ ಹೊಸ ಭಾಗವಾದ ಮೋಪೆಡ್ಗಳನ್ನು ತಯಾರಿಸಿತು. ಮೋಪೆಡ್ ಎಂದರೆ ಸೈಕಲ್ಲಿನ ಪೆಡಲ್ ಇಂಜಿನ್ಗೆ ಕನೆಕ್ಟ್ ಆಗುವುದರಿಂದ ಮೋಪೆಡ್ ಎಂದು ಕರೆಯಲಾಯಿತು. ದೇಶಾದ್ಯಂತ ಕರ್ನಾಟಕ ಫ್ಲಾಗ್ ಅನ್ನು ಹೊಂದಿರತಕ್ಕಂಥ ಏಕೈಕ ಗಾಡಿ ಅದು ಟಿವಿಎಸ್ ಗಾಡಿ. 1980ರಲ್ಲಿ ಟಿವಿಎಸ್ ಕಂಪನಿಯು ಟಿವಿಎಸ್ 50 ಮೋಪೆಡ್ ಗಾಡಿಯನ್ನು ತಯಾರಿಸಿತು. ಈ ಗಾಡಿಗೆ ಯಾವುದೇ ರೀತಿ ಕಿಕ್ಕರ್ ಕೊಟ್ಟಿರುವುದಿಲ್ಲ, ಸೈಕಲ್ ರೀತಿ ಪೆಡಲ್ ಅನ್ನು ಕೊಟ್ಟಿದ್ದರು. ಫ್ರಂಟ್ ಅಂಡ್ ಬ್ಯಾಕ್ 16 ಇಂಚ್ ವೀಲ್, ಸಿಂಗಲ್ ಕ್ಲಚ್ ಪ್ಲೇಟ್, ಫುಲ್ ಟ್ಯಾಂಕ್ ಕೆಪಾಸಿಟಿ 4 ಲೀಟರ್, 2 ಸ್ಟ್ರೋಕ್ ಇಂಜಿನ್, ಆಯಿಲ್ ಮಿಕ್ಸ್ ಪೆಟ್ರೋಲ್. ಫ್ರಂಟ್ ಅಂಡ್ ಬ್ಯಾಕ್ ಡ್ರಮ್ ಬ್ರೇಕ್ ಸಿಸ್ಟಮ್ 3 ನ್ಯೂಟನ್ ಮೀಟರ್ ಟಾರ್ಕ್ ಜನರೇಟ್ ಮಾಡುತ್ತಿತ್ತು. ಆನ್ ರೋಡ್ ಪ್ರೈಸ್ 5,000. ಸಿಂಗಲ್ ಸಿಲಿಂಡರ್ ಏರ್ ಕೂಲ್ ಇಂಜಿನ್, 1 ಲೀಟರ್ ಫರ್ ಮೈಲೇಜ್ 60 ಕಿಲೋಮೀಟರ್. ಈ ಗಾಡಿಗೆ ಯಾವುದೇ ರೀತಿ ಇಂಡಿಕೇಟರ್ಸ್ ಅನ್ನು ಕೊಟ್ಟಿರುವುದಿಲ್ಲ. ಹಾಗೆ ಗಾಡಿಯ ತೂಕ ಬಂದ್ಬಿಟ್ಟು 60 kg.